ಹೇಳುವಷ್ಟು ಹೇಳಿದ್ದಾಯಿತು, ಕೇಳುವಷ್ಟು ಕೇಳಿದ್ದಾಯಿತು. ಇನ್ನು ಸಮಯವನ್ನು ವ್ಯರ್ಥ ಮಾಡಲು ನಾನು ಸಿದ್ಧನಿಲ್ಲ. ನಿನ್ನ ಪುತ್ರ ನನ್ನ ದಾರಿಗೆ ಬರುತ್ತಾನೋ ಇಲ್ಲವೋ ಎಂಬುದು ಇತ್ಯರ್ಥವಾಗಲೇಬೇಕು. ಸ್ವಾಮಿ, ಇವನು ಬಾಲಕ. ಸ್ವಾಮಿ, ಅವಸರ ಮಾಡಬೇಡಿ. ಇವನಿಗೆ ತಿಳುವಳಿಕೆ ಬರುತ್ತಿದ್ದಂತೆಯೇ ಎಲ್ಲವೂ ಸರಿಯಾಗುತ್ತದೆ. ಸಾಧ್ಯವಿಲ್ಲ. ಬಾಲಕನೇ ಇವನು. ಉದ್ದಟತನದ ಮಹಾಪೂರ. ಇಷ್ಟು ಚಿಕ್ಕ ದೇಹದಲ್ಲಿ ಅದೆಷ್ಟು ದುರಹಂಕಾರ. ಎದುರುಗಿರುವ ಈ ಭಗವಂತನನ್ನು ಬಿಟ್ಟು ಕಾಣದಿರುವ ಆ ಕುತಂತ್ರಿ ವಿಷ್ಣುವನ್ನು ಆರಾಧಿಸುವಷ್ಟು ಸೊಕ್ಕೆ. ಇವನಿಗೆ ಬುದ್ಧಿ ಬಂದು ನನ್ನನ್ನೇ ಭಗವಂತ ಎಂದು ಅರಿತು ಆರಾಧಿಸುವವರೆಗೆ ಕಾಯುವಷ್ಟು ವ್ಯವಧಾನ ನನಗೆ ಇಲ್ಲ. ಅವನು ಆಕಾರದಲ್ಲಷ್ಟೇ ಬಾಲಕ, ವಿಚಾರದಲ್ಲಲ್ಲ. ಇಲ್ಲ ಸ್ವಾಮಿ, ಇವನಿನ್ನೂ ಬಾಲಕ. ಜಗದ ಮೂಲೆ ಮೂಲೆಯಲ್ಲೂ ವಿಷ್ಣುವಿನ ಹೆಸರನ್ನು ಅಳಿಸಿ ಹಾಕಿರುವ ನನಗೆ ನನ್ನ ಪುತ್ರನಿಂದಲೇ ಆಜ್ಞೆಯ ನಿರಾಕರಣೆ. ಚಿಕ್ಕವನಂತೆ ಚಿಕ್ಕವನು ರಾಜಾಜ್ಞೆಯನ್ನು ಮೀರುತ್ತಾನೆ, ತಂದೆಯ ಮಾತನ್ನು ಅಲ್ಲಗಳೆಯುತ್ತಾನೆ. ಚಿಕ್ಕವರಾದವರು ಹೀಗೆ ಮಾಡುತ್ತಾರೆ ಏನು? ಇವನು ಇರುವಷ್ಟು ಉದ್ದವೇ ಇವನ ಅಲ್ಪ ಬುದ್ಧಿ. ಅದು ಹಾಗಲ್ಲ ಸ್ವಾಮಿ. ಹಾಗೂ ಅಲ್ಲ, ಹೀಗೂ ಅಲ್ಲ. ಅದು ಕೊನೆಯದಾಗಿ ಒಂದು ಅವಕಾಶವನ್ನು ಕೊಡುತ್ತಿದ್ದೇನೆ. ನನ್ನನ್ನೇ ಭಗವಂತ ಎಂದು ಒಪ್ಪಿಕೊಳ್ಳುತ್ತಾನೋ ಇಲ್ಲವೋ ಎಂದು ಕೇಳು. ಇಲ್ಲವಾದರೆ ವಿಷಪ್ರಾಶಾಣವಾಗುತ್ತದೆ. ಮಾತೆ, ನಾನು ತಂದೆಯನ್ನು ಪರಾಕ್ರಮಿ ಸಾಮ್ರಾಟನೆಂದು ಮಾತ್ರ ಒಪ್ಪಿಕೊಳ್ಳುತ್ತೇನೆ. ಆದರೆ ಅವರಿಗೆ ಭಗವಂತನ ಸ್ಥಾನ ಕೊಡಲು ಸಾಧ್ಯವಿಲ್ಲ. ನೋಡಿದೆಯಾ ಇವನ ಉದ್ದಟತನವನ್ನು? ನನ್ನ ಎದುರೇ ಹೀಗೆ ಮಾತನಾಡುವವನು ನನ್ನ ಅನುಪಸ್ಥಿತಿಯಲ್ಲಿ ಇನ್ನೇನು ಮಾಡಿಯಾನು? ಈ ಒಂದು ವಿಷಜಂತುವಿನಿಂದ ಎಲ್ಲವೂ ವಿಷಪೂರಿತವಾಗುವುದು ನನಗೆ ಇಷ್ಟವಿಲ್ಲ. ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೇನೆ. ಸ್ವಾಮಿ, ಕೋಪದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಆ ನಿರ್ಧಾರ ಮಾಡಿಯಾಗಿದೆ. ಈಗ ನೀನದನ್ನು ಜಾರಿಗೊಳಿಸಬೇಕು ಅಷ್ಟೇ. ತೆಗೆದುಕೋ ಈ ವಿಷವನ್ನು. ನಿನ್ನ ಮಗನಿಗೆ ನಿನ್ನ ಕೈಯಾರೆ ನೀನೇ ಕುಡಿಸಿಬಿಡು. ಸ್ವಾಮಿ, ಏನು ಹೇಳುತ್ತಿರುವಿರಿ? ನಾನು ಜನ್ಮವಿತ್ತ ಕಂದನಿಗೆ ನನ್ನ ಕೈಯಾರೆ ವಿಷಪ್ರಾಶನ ಮಾಡಿಸುವುದೇ? ಹೌದು. ಹೆತ್ತವರಿಗೆ ಗೌರವ ಕೊಡದ ಈ ಅವಿವೇಕಿ ಬದುಕಿದ್ದರು ಒಂದೇ, ಸತ್ತರು ಒಂದೇ. ಇವನು ಬದುಕಿದ್ದರೆ ನನ್ನ ಮಹತ್ವಾಕಾಂಕ್ಷೆಗೆ ಇವನೇ ದೊಡ್ಡ ಅಡಚಣೆ ಆಗಿಬಿಡುತ್ತಾನೆ. ಆ ದುರುಳ ವಿಷ್ಣುವನ್ನು ಇವನಾಗಲಿ ನೀನಾಗಲಿ ಕಡೆಗೆ ನನ್ನ ಹೆತ್ತ ತಾಯಿಯಾಗಲಿ ಪ್ರಾರ್ಥಿಸಿದರು ನಾನು ಸುಮ್ಮನಿರಲಾರೆ. ವಿಳಂಬ ಮಾಡದೆ ರಾಜಾಜ್ಞೆಯನ್ನು ಪಾಲಿಸು. ಸ್ವಾಮಿ, ನಿಮ್ಮ ಚರಣಗಳನ್ನು ಹಿಡಿದು ಬೇಡಿಕೊಳ್ಳುತ್ತಿದ್ದೇನೆ. ನನಗೆ ಪುತ್ರ ಶೋಕ ಪ್ರಾಪ್ತಿಯಾಗುವಂತೆ ಮಾಡಬೇಡಿ ಸ್ವಾಮಿ, ಮಾಡಬೇಡಿ. ಜೀವ ಕೊಟ್ಟವಳಾದ ನನ್ನಿಂದ ಜೀವ ತೆಗೆಯುವ ಕೃತ್ಯವನ್ನು ಮಾಡಿಸಬೇಡಿ ಸ್ವಾಮಿ. ದಯಮಾಡಿ ನಿಮ್ಮ ಮನಸ್ಸನ್ನು ತಹಬಂದಿಗೆ ತಂದುಕೊಂಡು ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ಸ್ವಾಮಿ. ಕಯಾದು, ನಿನ್ನ ಪ್ರತಿಯೊಂದು ಮಾತು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಿದೆ. ಶಿವನ ಬಾಯಿಂದ ಆ ಮಾಯಾವಿಯ ಹೆಸರು ಕೇಳಿದಾಗಲೆಲ್ಲ ಲೋಹದ ಗುಂಡುಗಳ ಮೇಲೆ ನಡೆಯುತ್ತಿರುವಂತೆ ಭಾಸವಾಗುತ್ತದೆ. ನಿಯಮವೆಂದ ಮೇಲೆ ಅದು ಎಲ್ಲರಿಗೂ ಒಂದೇ. ನಿನ್ನ ಪುತ್ರ ವ್ಯಾಮೋಹವನ್ನು ತೊರೆದು ಪತಿವಾಕ್ಯ ಪರಿಪಾಲನೆ ಮಾಡಿ ನಿನ್ನ ಪಾತಿವ್ರತ್ಯನ್ನು ಉಳಿಸಿಕೊ. ಸ್ವಾಮಿ, ಇದೆಂಥ ಘೋರ ಪರೀಕ್ಷೆ. ಏಕೆ ಹೀಗೆ ಹೇಳಿಬಿಟ್ಟಿರಿ ಸ್ವಾಮಿ? ನಾನು ನನ್ನ ಕೈಯಾರೆ ನನ್ನ ಪುತ್ರನಿಗೆ ವಿಷಪ್ರಾಶನ ಮಾಡಿಸುವುದೇ? ಪ್ರಹ್ಲಾದ, ನಾನು ಹೇಳುವುದನ್ನು ಸರಿಯಾಗಿ ಕೇಳು. ನಿನ್ನ ವಾದವನ್ನು ಮರೆತು ನಿನ್ನ ಹಠವನ್ನು ಬದಿಗತ್ತಿ ತಂದೆಯವರು ಹೇಳಿದಂತೆ ನಡೆದುಕೋ. ಕ್ಷಮಿಸಿ ಮಾತೆ, ವಿಷ್ಣುವಿನ ವಿರುದ್ಧವಲ್ಲದ ಯಾವ ಕೆಲಸವನ್ನು ನನ್ನ ತಂದೆಯವರು ಹೇಳಿದರೆ ನಾನು ಮಾಡುತ್ತೇನೆ. ಏಕೆ, ಏನು ಎಂಬ ಪ್ರಶ್ನೆಯನ್ನು ಕೇಳದೆ ಶಿರಸಾವಹಿಸಿ ಪಾಲಿಸುತ್ತೇನೆ. ಆದರೆ ನಾನು ನನ್ನ ಭಗವಂತನಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಾರೆ. ನೋಡಿದೆಯಾ ಇವನ ಹಠವನ್ನು? ಇವನು ಇನ್ನೊಂದೇ ಒಂದು ಮಾತನಾಡುವ ಮೊದಲೇ
ವಿಷವನ್ನು ಕೊಟ್ಟು ಬಿಡು. ಇಲ್ಲವಾದಲ್ಲಿ ಪರಿಣಾಮ ಇದಕ್ಕಿಂತ ಗಂಭೀರವಾಗಿರುತ್ತದೆ. ಮಾತೆ, ನೀವು ಚಿಂತಿಸಬೇಡಿ. ಈ ವಿಷಯದಿಂದ ನನಗೇನೂ ಆಗಲಾರದು. ಯಾವುದೂ ಶ್ರೀಹರಿಯ ಇಚ್ಛೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಕೊಡಿ. ಪ್ರಹ್ಲಾದ! ಅಯ್ಯೋ, ಕಂದ! ಪ್ರಹ್ಲಾದ! ಕಂದ! ಪ್ರಹ್ಲಾದ! ಹೇಳು ಕಂದ, ಇನ್ನೊಂದು ಇದೆಯೇ? ಸ್ವಾಮಿ, ಕುಮಾರ ಸ್ವಾಮಿ, ಕಂದ, ಎಂತ ಕೆಲಸ ಮಾಡಿಬಿಟ್ಟೆ ಕಂದ. ಎದ್ದೇಳಪ್ಪ. ನಿಮ್ಮ ಹೃದಯಕ್ಕೆ ಇಷ್ಟು ಕಲ್ಲಾಗತ್ತೆಂದು ನಾನು ಊಹಿಸಿರಲಿಲ್ಲ ಸ್ವಾಮಿ. ನೀವು ತುಂಬಾ ಕಠೋರವಾಗಿ ನಡೆದುಕೊಂಡು ಬಿಟ್ಟಿರಿ. ನನಗೆ ನನ್ನ ಪುತ್ರ ಬೇಕು. ನನ್ನ ಕುಮಾರನನ್ನು ಉಳಿಸಿಕೊಡಿ ಸ್ವಾಮಿ. ನನ್ನ ಕುಮಾರನನ್ನು ಉಳಿಸಿಕೊಡಿ. ನನ್ನ ಪುತ್ರ ಬದುಕಿ ಬಿಟ್ಟ. ಅಯ್ಯೋ, ನನ್ನ ಪ್ರಹ್ಲಾದ ಬದುಕಿ. ಕನ್ನ, ವಿಷ ನಿನಗೇನು ಮಾಡಲಿಲ್ಲವೇ? ಏನು ಚಮತ್ಕಾರ ಸ್ವಾಮಿ! ಇಲ್ಲೊಮ್ಮೆ ನೋಡಿ, ನನ್ನ ಕಂದ ಬದುಕಿ ಬಿಟ್ಟ ಸ್ವಾಮಿ. ನನಗಿದು ಮೊದಲೇ ತಿಳಿದಿತ್ತು. ಏನು ಹೇಳುತ್ತಿದ್ದೀರಿ ಸ್ವಾಮಿ? ಬೆಂಕಿ ಸುಡದವನನ್ನು, ಆನೆ ತುಳಿಯದವನನ್ನು ಕೇವಲ ಒಂದು ಕಾರ್ಕೋಟಕ ವಿಷ ಕೊಲ್ಲುತ್ತದೆ ಎಂದು ಭಾವಿಸಿದರೆ ನನ್ನಂತಹ ಮೂರ್ಖ ಈ ಬ್ರಹ್ಮಾಂಡದಲ್ಲೇ ಇಲ್ಲ. ಅಯಾದ್, ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆ ಸೃಷ್ಟಿಕರ್ತ ಬ್ರಹ್ಮನು ತಾಯಿಗೆ ಸಮನಲ್ಲ. ಈ ನಿನ್ನ ಮಗ ನಿನ್ನ ಕಂಬನಿಗಾದರೂ ಜಗ್ಗುತ್ತಾನೆ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದುಕೊಂಡರೆ ಅದು ಸುಳ್ಳಾಯಿತು. ಇಲ್ಲ ಇಲ್ಲ, ಇವನು ಸಾಮಾನ್ಯನಲ್ಲ, ಇವನು ಸಾಮಾನ್ಯನಲ್ಲ. ತಂದೆಯಿಂದಲೇ ಮಗನ ಮರಣವಾಗಬೇಕೆಂಬುದು ಚತುರ್ಮುಖ ಬ್ರಹ್ಮನ ಬರಹವಾಗಿದ್ದರೆ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಸ್ವಾಮಿ, ಬೇಡ ಸ್ವಾಮಿ, ನನ್ನ ಪುತ್ರನನ್ನು ಬಿಡಿ ಸ್ವಾಮಿ.
ಏಕಪ್ಪ ಹೀಗೆ ಹಠ ಮಾಡುತ್ತಿರುವೆ? ಕೇವಲ ನನ್ನ ಹುಂಕಾರದಿಂದಲೇ ಇಡೀ ಬ್ರಹ್ಮಾಂಡವೇ ಅದರುತ್ತದೆ. ನನ್ನ ಆರ್ಭಟ ಕೇಳಿದರೆ ದಶ ದಿಕ್ಕುಗಳಲ್ಲಿಯೂ ಭೀತಿ ಮೂಡುತ್ತದೆ. ನನ್ನ ಹೆಸರು ಕೇಳಿದರೆ ತ್ರಿಮೂರ್ತಿಗಳು ಗಡಗಡನೆ ನಡುಗುತ್ತಾರೆ. ಹೀಗಿರುವಾಗ ಕಾಣದ ಆ ಮಾಯಾವಿ ಹರಿಯ ಮೇಲೆ ಏಕಪ್ಪ ನನಗೆ ಭಕ್ತಿ. ಕಂಡೆದುರುಗಿರುವ ನಿನ್ನ ತಂದೆಗಿಂತ ದೇವರಿದ್ದಾನೆಯೇ? ಇಲ್ಲವೇ ತಂದೆಯವರೇ? ಇಲ್ಲ ಇಲ್ಲ ಇಲ್ಲ, ಸಾಧ್ಯವೇ ಇಲ್ಲ. ನನ್ನ ಹೊರತಾಗಿ ಬ್ರಹ್ಮಾಂಡದಲ್ಲಿ ಇನ್ನೊಬ್ಬ ದೇವನಿರಲು ಸಾಧ್ಯವೇ ಇಲ್ಲ. ಇಡೀ ಬ್ರಹ್ಮಾಂಡಕ್ಕೆಲ್ಲ ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ. ಸರಿ, ಹಾಗಾದರೆ ನನ್ನ ಪ್ರಶ್ನೆಗೆ ಉತ್ತರಿಸಿ. ಕೇಳು. ನೀವು ನನಗೆ ಜನ್ಮವಿತ್ತಿದ್ದೀರಿ, ನಿಮಗೆ ಯಾರು ಜನ್ಮವಿತ್ತಿದ್ದು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರಿಗೆ ಯಾರು ಜನ್ಮವಿತ್ತಿದ್ದು? ನನ್ನ ತಾತ ಚತುರ್ಮುಖ ಬ್ರಹ್ಮ. ಅವರಿಗೆ ಜನ್ಮ ಕೊಟ್ಟವರು ಯಾರು? ಏಕೆ ತಂದೆಯವರೇ ಸುಮ್ಮನಾದಿರಿ? ಚತುರ್ಮುಖ ಬ್ರಹ್ಮನಿಗೂ ಒಬ್ಬ ತಂದೆ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಇನ್ನೊಮ್ಮೆ ಅವನ ಹೆಸರನ್ನು ಎತ್ತಿದರೆ ನಿನ್ನ ನಾಲಿಗೆಯನ್ನು ಸೇರಿಬಿಡುತ್ತೇನೆ. ನನ್ನ ಕುಲವೈರಿ ನಾರಾಯಣನ ಸ್ಮರಣೆ ಮಾಡುತ್ತೀಯ? ಕರೆ ಅವನನ್ನು. ಈ ಭುಜಗಳಿಂದ ಅವನನ್ನು ಸೀಳಿ ಅವನ ಕರುಣನ್ನು ಮಾಲೆಯಾಗಿ ಧರಿಸಿಕೊಳ್ಳುತ್ತೇನೆ. ಹೇಳು, ಎಲ್ಲಿದ್ದಾನೆ ಆ ವಿಷ್ಣು ಎಂಬ ಹೇಳಿ? ಸರ್ವಾಂತರ್ಯಾಮಿಯಾದವನನ್ನು ಎಲ್ಲೋ ಒಂದು ಕಡೆ ತೋರಿಸೆಂದರೆ ಹೇಗೆ ತೋರಿಸಲಿ ತಂದೆಯವರೇ? ಕಲಿತಿರುವ ಅಲ್ಪ ವಿದ್ಯೆಯಲ್ಲಿ ಗೊತ್ತಿರುವ 4-6 ಶಬ್ದಗಳಲ್ಲಿ ಸಾಧ್ಯವಾದಷ್ಟು ವಿವರಿಸಬಲ್ಲೆನಷ್ಟೇ. ವಿವರಿಸಲು ಅವನೇನು ಮಹಾಮಹಿಮನೆ? ಅವನೊಬ್ಬ ಮೋಸಗಾರ. ಇಷ್ಟೇ ಅವನನ್ನು ವಿವರಿಸಲು ಬೇಕಾಗಿರುವುದು. ಅನಂತದಾಚೆಗೂ ಹಬ್ಬಿರುವ ಆಕಾಶವೇ ಶ್ರೀಹರಿಯ ವದನ. ಸೂರ್ಯಚಂದ್ರರೇ ಅವನ ನಯನಗಳು. ಉಳಿದ ಗ್ರಹ ತಾರೆ ಉಲ್ಕೆಗಳೇ ಅವನ ಆಭರಣಗಳು. ಬ್ರಹ್ಮಾಂಡವೇ ಅವನ ತನುವು. ವೈಕುಂಠವೇ ಅವನ ಶಿರವು. ಪಾತಾಳದಲ್ಲಿರುವುದು ಹರಿಚರಣಗಳು. ಛೀ ಮೂರ್ಖ! ವಿಶ್ವವನ್ನೇ ಬೆರಳ ತುದಿಯಿಂದ ಬೇಕಾದಂತೆ ಆಡಿಸುತ್ತಿರುವ ನನ್ನೆದುರೇ ಆ ಮೂಢನನ್ನು ವಿಶ್ವರೂಪಿ ಎಂದು ಹೊಗಳುತ್ತಿರುವೆಯಾ? ಏಯ್ ಪ್ರಹ್ಲಾದ, ಸದಾ ನೀನು ಭಜನೆ ಮಾಡುವ ಆ ಶ್ರೀಹರಿ ಒಬ್ಬ ಹೇಳಿ. ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯವಿಲ್ಲ. ಸೋಲುತ್ತೇನೆಂಬ ಭಯ, ಸಾಯುತ್ತೇನೆಂಬ ಚಿಂತೆ. ಅವನು ನಿಜವಾಗಿಯೂ ಶಕ್ತಿಶಾಲಿಯಾಗಿದ್ದರೆ ನನ್ನೆದುರು ಬರಲಿ. ಅವನನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ಅವನ ರುಂಡದ ಮೇಲೆ ಮೆಟ್ಟಿ ನಿಲ್ಲುತ್ತೇನೆ. ತಂದೆಯವರೇ, ಈಗೀಗ ನೀವು ನನ್ನಂತೆಯೇ ಶ್ರೀ ವಿಷ್ಣುವಿನ ಸ್ಮರಣೆ ಮಾಡುತ್ತಿದ್ದೀರಿ. ಏನಂದೆ? ನಾನು ಈ ಹಿರಣ್ಯ ಕಶ್ಯಪು ಆ ನನ್ನ ಕುಲವೈರಿ ನಾರಾಯಣನ ಸ್ಮರಣೆ ಮಾಡುವುದೇ ಅಸಂಭವ. ಹೌದು ತಂದೆಯವರೇ, ನಾನು ಶ್ರೀಹರಿಯನ್ನು ಭಕ್ತಿಯಿಂದ ಕರೆದರೆ ನೀವು ಶಕ್ತಿಯನ್ನು ಪ್ರದರ್ಶಿಸಲು ಕರೆಯುತ್ತಿರುವಿರಿ. ನಾನು ಪ್ರೇಮದಿಂದ, ಪೂಜ್ಯ ಭಾವದಿಂದ ಶ್ರೀಹರಿಯನ್ನು ನೆನೆದರೆ ನೀವು ದ್ವೇಷವನ್ನು ಸಾಧಿಸಿಕೊಳ್ಳಲು ಶ್ರೀಹರಿಯನ್ನು ನೆನೆಸುತ್ತಿದ್ದೀರಿ. ನಮ್ಮಿಬ್ಬರಲ್ಲಿಯೂ ಶ್ರೀಹರಿಯೇ ಆವರಿಸಿದ್ದಾನೆ. ಮನಸಾರೆ ಭಗವಂತನನ್ನು ಕಾಣುವ ಹಂಬಲವಿದ್ದರೆ ನನ್ನ ಹರಿ ಬಾರದೇ ಇರನು. ಓ ನನ್ನ ಹೆಜ್ಜೆ ಸಪ್ಪಳ ಕೇಳಿ ವೈಕುಂಠದಿಂದ ಗಡಗಡನೆ ಓಡಿ ಹೋಗಿ ತಲೆಮರೆಸಿಕೊಂಡಿರುವವನು ನಾನು ಕರೆದರೆ ಬರುತ್ತಾನೆಯೇ? ಅವನೇನಿದ್ದರೂ ಮೋಹಿನಿಯ ರೂಪದಲ್ಲಿ ಗೆಜ್ಜೆ ಕಟ್ಟಿ ಕುಣಿಯಲಷ್ಟೇ ಯೋಗ್ಯ. ಇದ್ದಂತೆಯೇ ಎದುರಾಳಿಯನ್ನು ಎದುರಿಸಲಾಗದೆ ಕೇವಲ ಹಂದಿಯ ರೂಪ ತಾಳಿ ನನ್ನ ಸಹೋದರನನ್ನು ಕೊಂದ. ಅಷ್ಟೇ ಅವನ ಯೋಗ್ಯತೆ. ಆ ನಿನ್ನ ದುಷ್ಟ ವಿಷ್ಣುವಿಗೆ ತೋಳ್ಬಲದಲ್ಲಿ ನಂಬಿಕೆ ಇಲ್ಲ. ತೆರೆಯ ಹಿಂದೆ ನೆರಳಿ ನಾಟವಾಡುತ್ತಾ ಮಾಯಾವಿ ವಿದ್ಯೆಯನ್ನು ಪ್ರದರ್ಶಿಸುವ ಮಾಯಾವಿ. ಗಂಡೆದೆಯ ಗುಂಡೆಗೆಯ ಪ್ರಚಂಡ ಪರಾಕ್ರಮಿಯಾದ ನನ್ನನ್ನು ಎದುರಿಸಲು ಬರುತ್ತಾನೆಯೇ? ಭ್ರಮೆ ನಿನಗೆ ಮತ್ತೆ ಭ್ರಮಣೆಯಾಗಿದೆ. ತಂದೆಯವರೇ, ಹರಿನಿಂದನೆ ಸರಿಯಲ್ಲ. ಹರಿಯ ವೈರತ್ವವನ್ನು ಕಟ್ಟಿಕೊಂಡು ಯಾರೂ ಬದುಕುಳಿದಿಲ್ಲ.
ಹರಿಯು ಸರ್ವಶಕ್ತನು. ಅವನನ್ನು ಪಂಥಕ್ಕೆ ಆಹ್ವಾನಿಸುವುದು ಮೂರ್ಖತನವಾದೀತು. ಸರ್ವೋತ್ತಮನಾದ ಶ್ರೀಹರಿಯು ಮುಕ್ತಿ ನೀಡುವವನಾಗಿದ್ದಾನೆ. ಅವನನ್ನೇ ನಿಂದಿಸುತ್ತಾ ತೆಗಳುತ್ತಾ ತುಚ್ಚನಂತೆ ಕಂಡರೆ ಜನ್ಮಾಂತರದ ಮುಕ್ತಿ ಲಭಿಸುವುದಿಲ್ಲ ತಂದೆಯವರೇ. ಮುಚ್ಚು ಬಾಯಿ. ಮುಕ್ತಿಯಂತೆ ಮುಕ್ತಿ. ಸಾಕು ಮಾಡು ನಿನ್ನ ಪ್ರಲಾಪ. ಹರಿ ನಾರಾಯಣ ವಿಷ್ಣು ಎಂದು ಗಂಟಲು ಹರಿದುಕೊಳ್ಳುತ್ತಿರುವೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಹರಿ? ನಪುಂಸಕನಂತೆ ಎಲ್ಲಿ ಅಡಗಿದ್ದಾನೆ? ನಾನು ಅವನಿಗೆ ಶಾಶ್ವತವಾಗಿ ಮುಕ್ತಿ ನೀಡುತ್ತೇನೆ. ಎಲ್ಲಿದ್ದಾನೋ ಅವನು? ಎಲ್ಲ ಕಡೆಯೂ ಇದ್ದಾನೆ.